ಈ ರೀತಿ ಸಿಂಪಲ್ಲಾಗಿ ಹೂಕೋಸಿನ ಸಾಂಬಾರು ಮಾಡಿಕೊಂಡ್ರೆ ಅಥವಾ ನೀವು ಸಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಚಪಾತಿ ಜೊತೆ, ಮುದ್ದೆ, ಪೂರಿ ಎಲ್ಲ ಒಂದು ಐಟಮ್ ಜೊತೆನೂ ಇದು ಮ್ಯಾಚ್ ಆಗುತ್ತೆ ಹಾಗೂ ಸಿಂಪಲ್ಲಾಗಿ ಮಾಡ್ಬೋದು. ಕಡಿಮೆ ಐಟಮ್ಗಳಿಂದ ಬೇಗ ಕೂಡ ಆಗುತ್ತೆ. ಬನ್ನಿ ಹಾಗಾದರೆ ಸಿಂಪಲ್ಲಾಗಿ ಹೂಕೋಸು ಮತ್ತು ಆಲೂಗಡ್ಡೆ ಹಾಕಿ ಮಾಡಿರುವಂಥ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟು ಒಂದು ನೀವು ಗ್ರೈಂಡರ್ ಅಥವಾ ಮಿಕ್ಸರಿಗೆ ಇದಕ್ಕೆ ಸ್ವಲ್ಪ ನಾನು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಾದ್ಮೇಲೆ ಜೊತೆಗೆ ನಾನು ಒಂದು ಸ್ವಲ್ಪ ಕಾಯಿ ತುರಿನೂ ಕೂಡ ಈ ಜೊತೆಗೆ ಹಾಕ್ತಾಯಿದ್ದೀನಿ. ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ತುರಿ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಕಾಯಿ ತುರಿ, ಒಂದು 4ರಿಂದ 5 ಚಮಚ ಕಾಯಿ ತುರಿ ಸಾಕಾಗುತ್ತೆ. ಹಾಗೆ ಈ ಜೊತೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಗ್ರೈಂಡರಲ್ಲಿ ಹಾಕ್ತಿರೋದ್ರಿಂದ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೆಟೊನ ಜೊತೆಗೆ ಹಾಕ್ತಾಯಿದ್ದೀನಿ. ನೀವು ಮಿಕ್ಸರ್ಲಾದರೆ ಬೇಗ ಆಗುತ್ತೆ, ಬಟ್ ಗ್ರೈಂಡರ್ಲಾದರೆ ತುಂಬ ರುಚಿ ಬರುತ್ತೆ ಸಾಂಬಾರು. ಯಾಕಂದರೆ ಕಲ್ಲಿನಿಂದ ರುಬ್ಬಿರುತ್ತಲ್ವ, ತುಂಬ ರುಚಿ ಇರುತ್ತೆ. ಅದರಿಂದ ನೋಡಿ, ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ನಾನು ಒಂದೊಂದೇ ಐಟಮ್ಗಳನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಇಲ್ಲಿ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ದಂಟನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ತುಂಬ, ಯಾಕಂದರೆ ಇಲ್ಲಿ ಗ್ರೈಂಡರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ, ಏನೋ ನಮಗೆ ಕಡ್ಡಿ ಥರ ಸಿಗೋದಿಲ್ಲ. ಆದ್ದರಿಂದ ಈಗ ಇಲ್ಲಿ 1 ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತೀನಿ. ದೊಡ್ಡ ಚಮಚದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀನಿ. ಸಣ್ಣ ಚಮಚ ಆದರೆ 1.5 ಸ್ಪೂನಷ್ಟು ತೊಗೊಳ್ಳಿ ನೀವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನಿಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ನನಗೆ ಬೇಕು ಅನ್ನಿಸ್ತು ಮತ್ತೆ ಕೂಡ ನಾನು ಒಂದು ಅರ್ಧ ಚಮಚ ಹಾಕಿದ್ದೀನಿ. ಟೋಟಲ್ಲು ಒಂದು 2 ಚಮಚದಷ್ಟು ನಾನು ಹಾಕಿದ್ದೀನಿ. ನೋಡಿ, ಮತ್ತೆ ಸ್ವಲ್ಪ ಹಾಕಿದ್ದೀನಿ. ಟೋಟಲಿ 2 ಚಮಚದಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಒಂದು 1/4 ಚಮಚದಷ್ಟು ಅರಿಶಿನ ಪೌಡ್ರನ್ನ ಹಾಕಿಬಿಟ್ಟು, ಹಾಗೆ ಜೊತೆಗೆ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಾದ್ಮೇಲೆ ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ತೀನಿ. ಈ ಗರಂ ಮಸಾಲ ಹಾಕಿದರೆ ಚಕ್ಕೆ ಲವಂಗ ಬೇರೆ ಏನು ಹಾಕಬೇಕು ಅಂತಿಲ್ಲ. ನೋಡಿ, ಗರಂ ಮಸಾಲ ಪೌಡ್ರು ಅರ್ಧ ಚಮಚದಷ್ಟು, ಇಷ್ಟೇ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ನಾವು ನುಣ್ಣಗಾಗೋವರೆಗೂ ರುಬ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಟೈಮ್ ಇರುತ್ತೆ ನಾವು ಇದರಲ್ಲಿ ಹಾಕಿರೋದ್ರಿಂದ. ಮಿಕ್ಸರ್ಲಾದರೆ ಪಟ್ಟನಾಗ ಒಂದು 5 ನಿಮಿಷದಲ್ಲಿ, ಒಂದು 5 ನಿಮಿಷ ಅಲ್ಲ, ಒಂದು 2-3 ಸೆಕೆಂಡಲ್ಲೇ ಮುಗಿದ್ಬಿಡುತ್ತೆ. ಯಾಕಂದರೆ ಪಟ್ಟಣಂಗೆ ಇದರಲ್ಲಾದರೆ ಒಂದು 10 ನಿಮಿಷ ಆದರೂ ಬೇಕಾಗುತ್ತೆ ಚೆನ್ನಾಗಿ ನುಣ್ಣಗಾಗಬೇಕು ಅಂದರೆ. ನೋಡಿ, ಮಧ್ಯದಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಒಂದು 10 ನಿಮಿಷ ಆಗಿದೆ. ಈಗ ಫುಲ್ಲು ನುಣ್ಣಗಾಗಿದೆ. ಈ ರೀತಿಯಾಗಿ ನುಣ್ಣಗಾದರೆ ನಮಗೆ ಯಾವುದೇ ಒಂದು ಸಾಂಬಾರು ಮಾಡಲಿ ತುಂಬ ರುಚಿಯಾಗಿ ಬರುತ್ತೆ. ಅದರಿಂದ ಹಳೆ ಕಾಲದಲ್ಲೆಲ್ಲ ಕಲ್ಲಿನಿಂದ ರುಬ್ತಿದ್ರಲ್ಲ, ಆ ಒಂದು ಸಾಂಬಾರುಗಳ ಟೇಸ್ಟ್ ಬೇರೆ ಥರ ಇರ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಮಿಕ್ಸಿ ಆಗಿರೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಡಿಫ್ರೆಂಟಾಗಿರುತ್ತೆ. ನೋಡಿ, ನಾನು ಸಾಂಬಾರಿಗೆಲ್ಲ ಇದೇ ಒಂದು ಗ್ರೈಂಡರಲ್ಲಿ ನಾನು ರುಬ್ಕೊಳ್ಳೋದು. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ನಾವು ಹೂಕೋಸು ಹಾಕೋದ್ರಿಂದ ಅದು ಕೂಡ ನೀರಿನ ಅಂಶ ಇರುತ್ತೆ. ಅದರಿಂದ ಜಾಸ್ತಿ ಕೂಡ ನೀರು ಹಾಕಬೇಕು ಅಂತಿಲ್ಲ, ನೋಡಿಕೊಂಡು ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ನ ಕೂಡ ಆನ್ ಮಾಡಿದ್ದೀನಿ ನಾನೀಗ. ಇವಾಗ ನೋಡಿ, ಕಟ್ ಮಾಡಿರುವಂಥ ಇಲ್ಲಿ ಹೂಕೋಸು ಮತ್ತು ಆಲೂಗಡ್ಡೆನ ನಾನು ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ. ಹೂಕೋಸನ್ನ ಒಂದು ಅರ್ಧ ಗಂಟೆ ನಾನು ಒಂದು ಉಗುರು ಬೆಚ್ಚ ನೀರಲ್ಲಿ, ಉಪ್ಪು ನೀರಲ್ಲಿ ನಾನು ಹಾಕಿದ್ದೆ. ಅಕಸ್ಮಾತ್ ಏನಾದರೂ ಕೊಳಕಿದ್ರೆ, ಯಾಕಂದರೆ ಹುಳಗಳಿದ್ರೆ ಹೋಗಲಿ ಅಂತ. ಆಲೂಗಡ್ಡೆನೂ ಕೂಡ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೆ ನಾನು, ಯಾಕಂದರೆ ಕಪ್ಪಾಗಬಾರ್ದು ಅಂತ. ನೋಡಿ, ಕಟ್ ಮಾಡಿರುವಂಥ ಹೂಕೋಸು ಮತ್ತು ಆಲೂಗಡ್ಡೆನ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರಿಸ್ಬಿಟ್ರೆ ನಮಗೆ ಸೂಪರಾಗಿರುವಂಥ ಒಂದು ಹೂಕೋಸಿನ ಸಾಂಬಾರು ರೆಡಿ. ಹೂಕೋಸು ಮತ್ತು ಆಲೂಗಡ್ಡೆ ಸಾಂಬಾರು ರೆಡಿಯಾಗುತ್ತೆ. ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ನಮಗೆ ಸಿಂಪಲಾಗಿ ಮಾಡ್ಕೋಬೋದು. ಇವಾಗ ಮುಚ್ಚಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು 5ರಿಂದ 10 ನಿಮಿಷ ಕುದಿಸ್ಬೇಕಾಗುತ್ತೆ. ನೀವು ಕುಕ್ಕರ್ಲಾದರೆ ಫುಲ್ ಪಿಚ್ಚಿ ಆಗಿಬಿಡುತ್ತೆ. ಅದರಿಂದ ನೀವು ಓಪನ್ ಒಂದು ಪ್ಯಾನಲ್ಲಿ ನೀವು ಕುದಿಸ್ಕೊಂಡ್ರೆ ಒಳ್ಳೆಯದು. ನೋಡಿ, ಒಂದು 10 ನಿಮಿಷ ನಾನು ಇದನ್ನು ಚೆನ್ನಾಗಿ ಕುದಿಸಿದ್ದೀನಿ. ಈಗ ಬೆಂದಿದೆನೋ ಇಲ್ಲೋ ಅಂತ ಒಂದು ಸ್ವಲ್ಪ ತೊಗೊಂಡು ಚಮಚದಿಂದ ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ಚೆನ್ನಾಗಿ ಬೆಂದಿದೆ ಕೂಡ, ನೋಡಿದ್ರೆ ಕೂಡ ಗೊತ್ತಾಗುತ್ತೆ ನಿಮ್ಗೆ ಬೆಂದಿದೆನೋ ಇಲ್ವೋ ಅಂತ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಸಿಂಪಲಾಗಿ ನೀವು ಕೂಡ ಮಾಡ್ಕೋಬೋದು. ನೋಡಿ, ಒಂದು ಪೀಸ್ ತೊಗೊಂಡು ನಾನು ಚುಚ್ಚಿ ನೋಡ್ತೀನಿ ಆಗಿದೆನೋ ಇಲ್ವೋ ಅಂತ, ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಆಲೂಗಡ್ಡೆ ಅಂತೂ ಬೆಂದಿದೆ. ಇವಾಗ ಹೂಕೋಸನ್ನ ನೋಡೋಣ ಬೆಂದಿದೆ ಇಲ್ಲೋ ಅಂತ. ನೋಡಿ, ಹೂಕೋಸನ್ನ ಚಮಚದ ಸಹಾಯದಿಂದ ಸ್ವಲ್ಪ ಕಟ್ ಮಾಡೋಣ, ಗೊತ್ತಾಗುತ್ತೆ ನಮಗೆ. ನೋಡಿ, ಇಷ್ಟಾದರೆ ಸಾಕು, ಜಾಸ್ತಿ ಮೆತ್ತಗಾಗಬಾರ್ದು ಹೂಕೋಸು. ಇವಾಗ ನಾವು ಗ್ಯಾಸ್ನ ಆಫ್ ಮಾಡೋಣ.
ಮೇಲಿಂದ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು. ನೋಡಿ ಇವಾಗ ಒಂದು ಪ್ಲೇಟಲ್ಲಿ ಅನ್ನನೂ ತೊಗೊಂಡಿದ್ದೀನಿ, ಒಂದು ಚಪಾತಿ ತೊಗೊಂಡಿದ್ದೀನಿ. ಅದಕ್ಕೆ ಸೂಪರಾಗಿರುವಂಥ ನಮಗೆ ಹೂಕೋಸಿನ ಒಂದು ಸಾಂಬಾರು ರೆಡಿ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು.